ಗೊಣ್ಣೆ ಹುಳುಗಳು ನಿಮ್ಮ ಹೊಲದಲ್ಲಿ ಒಮ್ಮೆ ಬಂದ್ರೆ ಮುಗಿತು, ನಿಮ್ಮ ಇಡೀ ಬೆಳೆಯನ್ನ ನಾಶ ಮಾಡಿಬಿಡುತ್ತೆ. ಇದರ ನಿಯಂತ್ರಣಕ್ಕೆ ಜೀವನ ಚಕ್ರವನ್ನು ಅರ್ಥ ಮಾಡಿಕೊಳ್ಳೋದು ಅತಿ ಅವಶ್ಯಕ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಗೊಣ್ಣೆ ಹುಳುವಿನ ಜೀವನ ಚಕ್ರ ಮತ್ತು ಅದನ್ನು ಹೇಗೆಲ್ಲ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ವಿವರವಾಗಿ ತಿಳ್ಕೊಳ್ಳೋಣ. ಅಡಲ್ಟ್ ಬೀಟಲ್, ಅದನ್ನ ಮೇ ಬೀಟಲ್ ಅಂತ ಕೂಡ ಕರೀತಾರೆ. ಇದು ಸ್ಟೇಜ್ 1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದು ಶುರುವಾಗೋದು ಮೇ ಮತ್ತು ಜೂನ್ ಅಲ್ಲಿ. ಅಂದ್ರೆ ಮಳೆ ಶುರುವಾದ ತಕ್ಷಣನೇ ಇವುಗಳು ಮಣ್ಣಿಂದ ಆಚೆ ಬಂದು ಎಗ್ಸ್ ಇಡೋಕೆ ಶುರು ಮಾಡುತ್ತೆ. ಮಳೆಗಾಲ ಶುರುವಾಗ್ತಿದ್ದಂತೆ ತಾಯಿ ಬೀಟಲ್ ಮಣ್ಣಿನೊಳಗೆ ಸುಮಾರು 15ರಿಂದ 20 ಸೆಂಟಿಮೀಟರ್ ಡೆಪ್ತ್ ಅಲ್ಲಿ ಎಗ್ಸ್ ಅನ್ನ ಇಡುತ್ತೆ. ಒಂದು ಅಡಲ್ಟ್ ಬೀಟಲ್ 20ರಿಂದ 40 ಎಗ್ಸ್ ಅನ್ನ ಇಡುತ್ತೆ, ಅದು ಒಂದೇ ಸಲಕ್ಕೆ. 1ರಿಂದ 2 ವಾರಗಳಲ್ಲಿ ಈ ಎಗ್ಸ್ ಎಲ್ಲ ಒಡೆದು ಅದರೊಳಗಿಂದ ಲಾರ್ವಾ ಅಂದ್ರೆ ಸ್ಟೇಜ್ 2 ಆಚೆ ಬರಕ್ ಶುರು ಆಗುತ್ತೆ. ಇದು ತುಂಬಾ ಡೇಂಜರಸ್. ಇದು ಸಿ ಆಕಾರದಲ್ಲಿ ಇದು 3 ಪ್ರಮುಖ ಸ್ಟೇಜ್ ಅಲ್ಲಿ ಇದು ಬೆಳವಣಿಗೆ ಆಗುತ್ತೆ. ಇದು ಟೋಟಲ್ 3 ಮಂತ್ಸ್ ಟೈಮ್ ಅನ್ನ ತಗೊಳುತ್ತೆ. ಸೊ ಆ 3 ತಿಂಗಳವರೆಗೂ ಗಿಡಗಳ ಬೇರುಗಳನ್ನ ಕತ್ತರಿಸಿ ತಿಂದು ಹಾಕುತ್ತೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಂದ್ರೆ 3 ತಿಂಗಳ ನಂತರ ಗೊಣ್ಣೆ ಹುಳು ಪ್ಯೂಪಾ ಸ್ಟೇಜ್ಗೆ ಕನ್ವರ್ಟ್ ಆಗುತ್ತೆ. ಇದು ಸ್ಟೇಜ್ 3 ಆಫ್ ಇಟ್ಸ್ ಗ್ರೋತ್ ಅಂಡ್ 2ರಿಂದ 3 ವಾರಗಳು ಮಣ್ಣಲ್ಲೇ ಇದ್ದು ನಂತರ ಅಡಲ್ಟ್ ಬೀಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ಯೂಪಾ ಸ್ಟೇಜ್ ಅಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಆಗಲಿ ಅಥವಾ ಆಹಾರ ತಗೊಳ್ಳೋದಾಗ್ಲಿ ಯಾವುದೇ ಆಕ್ಟಿವಿಟೀಸ್ ಇದು ಮಾಡ್ತಾ ಇರಲ್ಲ. ಅಕ್ಟೋಬರ್ ಇಂದ ನೆಕ್ಸ್ಟ್ ಸಮ್ಮರ್ ತನಕನೂ ಇದು ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಹೋಗುತ್ತೆ, ಅಂದ್ರೆ ಮಣ್ಣಲ್ಲೇ ಅವಿತ್ಕೊಂಡಿರುತ್ತೆ. ನೆಕ್ಸ್ಟ್ ಮಳೆಗಾಲ ಬಂದ ತಕ್ಷಣ ಮತ್ತೆ ಆಚೆ ಬಂದು ಮತ್ತೆ ಎಗ್ಸ್ ಇಡಕ್ಕೆ ಶುರು ಮಾಡುತ್ತೆ. ಅಡಲ್ಟ್ ಬೀಟಲ್ಲು ಬೇರುಗಳನ್ನ ತಿನ್ನಲ್ಲ, ಅದು ಗಿಡಗಳ ಎಲೆಗಳನ್ನ ತಿಂದು ಗಿಡಗಳ ಎಲೆಗಳನ್ನೇ ತಿಂದು ಬದುಕುತ್ತೆ ಅಂಡ್ ನೈಟ್ ಟೈಮ್ ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ಇವುಗಳಿಗೆ ನಾಕ್ಚರ್ನಲ್ ಇನ್ಸೆಕ್ಟ್ಸ್ ಅಂತ ಕರೀತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಆಗಿತ್ತು ಈ ಹುಳುವಿನ ಜೀವನ ಚಕ್ರ. ಈಗ ನೋಡೋಣ ಇದರ ನಿಯಂತ್ರಣವನ್ನ ಹೇಗ್ ಮಾಡಬೇಕು ಅಂತ. ಗೊಣ್ಣೆ ಹುಳುವಿನ ನಿಯಂತ್ರಣ. ಮೊದಲನೇದಾಗಿ ನಾವು ನೋಡೋಣ ಕಲ್ಚರಲ್ ಪ್ರಾಕ್ಟೀಸ್. ಏಪ್ರಿಲ್ ಮೇ ತಿಂಗಳಲ್ಲಿ ಆಳವಾಗಿ ಉಳುಮೆ ಮಾಡಬೇಕು. ನೆಲಕ್ಕೆ ಜಾಸ್ತಿ ಬಿಸಿಲು ಬಡಿಯೋಕೆ ಬಿಡಬೇಕು. ಅದನ್ನು ಮುಂಜಾನೆ ಮತ್ತು ಸಾಯಂಕಾಲ ಟೈಮಲ್ಲೇ ಮಾಡಬೇಕು. ಯಾಕೆ ಅಂದರೆ ಆ ಟೈಮಲ್ಲಿ ಹಕ್ಕಿಗಳು ಬಂದು ಪ್ಯೂಪಾ ಸ್ಟೇಜ್ ಅಲ್ಲಿರೋ ಈ ಹುಳುವನ್ನು ತಿಂದು ಹಾಕುತ್ತೆ. ಎರಡನೇದು, ನೀರು ಜಾಸ್ತಿ ನಿಲ್ಲದೆ ಇರೋ ಥರ ನೋಡ್ಕೋಬೇಕು. ಯಾಕೆಂದರೆ ನೀರು ನಿಲ್ಲೋ ಜಾಗದಲ್ಲಿ ಜಾಸ್ತಿ ವೈಟ್ ಗ್ರಬ್ಸ್ ಇರೋ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಕ್ರಾಪ್ ರೊಟೇಷನ್ ತುಂಬಾನೇ ಅವಶ್ಯಕ. ಒಂದೇ ಬೆಳೆನ 3ರಿಂದ 4 ವರ್ಷ ಬೆಳೀತಾ ಇದ್ರೆ ಅಲ್ಲಿ ವೈಟ್ ಗ್ರಬ್ಸ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. 4ನೇ ಆಪ್ಷನ್ನು ಲೈಟ್ ಟ್ರ್ಯಾಪ್ಸ್. ಅಂದರೆ ಮೇ ಮಂತಲ್ಲಿ ಅಡಲ್ಟ್ ಬೀಟಲ್ ಹಾರಾಡ್ತಾ ಇರುತ್ತೆ, ಅಂದರೆ ಅದು ನೆಲದಿಂದ ಆಚೆ ಇರುತ್ತೆ. ಆ ಟೈಮಲ್ಲಿ ನಾವು ಅದನ್ನು ಲೈಟ್ ಟ್ರ್ಯಾಪ್ನ ಯೂಸ್ ಮಾಡಿ ಅಡಲ್ಟ್ ಬೀಟಲ್ನ ಹಿಡಿದು ನಾಶ ಮಾಡಿದ್ರೆ ಅವಾಗ ನಾವು ಇವುಗಳ ಸೈಕಲನ್ನೇ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಅಂದರೆ ಒಂದು ಅಡಲ್ಟ್ ಬೀಟಲ್ ಒಮ್ಮೆಗೆ 40ರಿಂದ 50 ಎಗ್ಸನ್ನು ಇಡುತ್ತೆ. ಸೊ ನಾವು ಅಡಲ್ಟ್ ಬೀಟಲನ್ನು ಹಿಡಿದು ನಾಶ ಮಾಡೋದ್ರಿಂದ 50ರಿಂದ 70% ನಷ್ಟವನ್ನು ಕಂಟ್ರೋಲ್ ಮಾಡ್ಬೋದು. ಬಯೋಲಾಜಿಕಲ್ ಕಂಟ್ರೋಲ್. ಮೆಟರೈಸಿಯಂ ಅನಿಸೋಪ್ಲೆ 2 ಲೀಟರ್ ಪರ್ ಎಕರ್. ಇವುಗಳನ್ನ ನೀವು 200 ಲೀಟರ್ ಬ್ಯಾರೆಲಲ್ಲಿ ಕಲಿಸ್ಬಿಟ್ಟು ಡ್ರಿಪ್ ಜೊತೆನೂ ಬಿಡ್ಬೋದು. ಇಲ್ಲ ಅಂತಂದರೆ ಕ್ಯಾನಲ್ಲಿ ಕಲಿಸಿ ನೀವು ಇಂಡಿವಿಜುವಲ್ ಪ್ಲಾಂಟ್ಗೆ ಡ್ರೆಂಚಿಂಗ್ ಕೂಡ ಮಾಡ್ಬೋದು. ಈಗ ನಾವು ನೋಡೋಣ ರಾಸಾಯನಿಕ ಕೀಟನಾಶಕಗಳು. ಇದರಲ್ಲಿ ಸುಮಾರು ಕಾಂಬಿನೇಷನ್ಸ್ ಇದೆ. ಅದರಲ್ಲಿ ನಾನು ಬೆಸ್ಟ್ 2 ಪ್ರಾಕ್ಟೀಸಸ್ನ ನಿಮ್ಗೆ ಹೇಳ್ತಿದ್ದೀನಿ. ಮೊದಲನೇದು ಕ್ಲೋರೋಪೈರಿಪಾಸ್ 50 EC. ಇದನ್ನು ಸಾಯಿಲ್ ಡ್ರೆಂಚಿಂಗ್ ಮಾಡ್ಬೋದು 300 to 500 ml 1 ಎಕರೆಗೆ. ಎರಡನೇದು ಫಿಪ್ರೋನಿಲ್ 0.3 GR. ಇದನ್ನು ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕು 4ರಿಂದ 8 kg ಪ್ರತಿ ಎಕರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ. ಓವರಾಲ್ ಆಗಿ ಬೆಸ್ಟ್ ಆಪ್ಷನ್ ಅಂದರೆ ಮೆಟರೈಸಿಯಂ ಶಿಲೀಂಧ್ರ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಇತರೆ ರೈತರು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಸೊ ದಟ್ ಮುಂದಿನ ಯಾವುದೇ ವಿಡಿಯೋ ನಿಮಗೆ ಮೊದಲೇ ಬರುತ್ತೆ. ಮತ್ತೆ ಭೇಟಿ ಆಗ್ತಾ ಇರೋಣ. ನಮಸ್ಕಾರ ಸ್ನೇಹಿತರೆ.